ಕಾರ್ತಿಕ್ ಅವರು ಇದ್ದಕ್ಕಿದ್ದಂತೆ ನಾನು ಸಂಗೀತ ಅವ್ರ ಜೊತೆ ಇಲ್ಲ ಅಂದರೆ ನಾನೇನು ಝೀರೋ ಅಲ್ಲ, ನಾನು ಹೀರೋ ಅಂತೇಳಿ ಒಂದು ಮಾತನ್ನು ಹೇಳಿದರು. ಅಂದರೆ ಅದೇ ಅರ್ಥ ಬರೋ ಥರ ಮಾತಾಡಿದ್ರು. ಅಂದರೆ ಅವ್ರ ಜೊತೆ ನಾನು ಇದ್ಬಿಟ್ರೆ ನಾನು ಗುರುತಿಸ್ಕೊಳ್ತೀನ, ಇಲ್ಲಾಂದರೆ ಅವ್ರ ಜೊತೆ ಇಲ್ಲ ಅಂತಂದರೆ ನಾನು ಝೀರೋನಾ, ಇಲ್ಲ ನಾನು ಝೀರೋ ಅಲ್ಲ ಅಂತ ಹೇಳಿಬಿಟ್ಟು ಅವತ್ತು ಅವರ ತಲೆಯನ್ನು ಹೊಡೆದಿದ್ರಲ್ವ. ಅವತ್ತೇ ಜಗಳ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಅವತ್ತಿಂದ ಇವತ್ತಿನವರೆಗೂ ನಿಲ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಈ ಒಂದು ಜಗಳ. ಯಾಕೆ ಇವಾಗ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನೇನು ಝೀರೋ ಅಲ್ಲ, ಸಂಗೀತ ಅವ್ರು ಇಲ್ಲ ಅಂತಂದರೆ ಹೇಳಿದ್ರಲ್ವಾ ಕಾರ್ತಿಕ್ ಅವರು, ಆ ಒಂದು ಮಾತಿಗೆ ಇವಾಗ ಸಂಗೀತ ಅವರು ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಮತ್ತು ತುಕಾಲಿ ಸಂತೋಷ್ ಅವರು ಇಬ್ಬರು ಕೂಡ ಮಾತಾಡ್ಕೊತ ಕುಂತಿದ್ದಾಗ ತುಕಾಲಿ ಸಂತೋಷ್ ಅವರು ಹೋಗಿ ಮಾತಾಡಕತ್ತಿದ್ರು. ನಾನು ಇಲ್ಲ ಅಂತಂದರೆ ಕಾರ್ತಿಕ್ ಝೀರೋ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರಲ್ವ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದರೆ ಕಾರ್ತಿಕ್ ಅವರಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಸಂಗೀತ ಅವರಿಗೆ ಒಂದು ಕೆಡ್ಡವನ್ನು ತೋಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತಾರೆ ತುಕಾಲಿ ಸಂತೋಷ್ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಒಂದಲ್ಲ ಎರಡಲ್ಲ ನೋಡ್ಕೊತಾನೆ ಬರ್ತಾ ಇದ್ದೀವಲ್ಲ, ಸೊ ಅದೇ ನಡೀತಾ ಇದ್ದೀವಿ ಒಂದು ಬಿಗ್ ಬಾಸ್ ಮನೆಯಲ್ಲೇ. ಅದು ಹೌದಾ ಅಲ್ವಾ ನೀವೇ ಹೇಳಿ. ಆಮೇಲೆ ಈ ಒಂದು ಮಾತುಕತೆಯಲ್ಲಿ ಏನೇನಾಯ್ತಪ್ಪ ಅಂತಂದರೆ, ತುಕಾಲಿ ಸಂತೋಷ್ ಅವರು ಹೇಳಕತ್ತಿದ್ರು ಸಂಗೀತ ಅವ್ರಿಗೆ ಏನಪ್ಪ ಅಂತಂದರೆ, ಈ ಮಧ್ಯೆ ನಮ್ರತ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ, ಅದು ಅಷ್ಟೊಂದು ಸರಿ ಕಾಣಿಸ್ತಿಲ್ಲ ಅಂತ ಹೇಳಿ ತುಕಾಲಿ ಸಂತೋಷ್ ಅವ್ರು ಹೇಳಿದರು. ಅವಾಗ ಸಂಗೀತ ಅವರು ಹೌದು, ಅದನ್ನೇನಾದರೂ ನಾನು ಹೇಳಬೇಕಂತ ಅಂದ್ಕೊಂಡಿದ್ರೆ, ಹೇಳಬೇಕಂತ ಹೋಗಿದ್ದಿದ್ರೆ ಹೇಳಬೇಕಂತ ಅನಿಸಿತ್ತು, ಬಟ್ ಹೇಳಿದರೆ ನಾನು ಉರ್ಕೊಳಕತ್ತೀನಿ ಅಂತ ಹೇಳಿ ಅನ್ಕೊತಾರವ್ರು ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಅವರು ಹೇಳಿದರು. ಆಮೇಲೆ ತುಕಾಲಿ ಸಂತೋಷ್ ಅವರು ಒಂದು ಮಾತನ್ನು ಹೇಳಿದರು. ಏನಪ್ಪ ಅಂತಂದರೆ, ಸಂಗೀತ ಅವ್ರು ಇಲ್ಲ ಅಂದರೆ ಕಾರ್ತಿಕ್ ಅವರು ಅಂತ ಹೇಳಕತ್ತಿದ್ರೆ, ಅವಾಗ ನಾನಿಲ್ಲ ಅಂದರೆ ಝೀರೋನೇ ಅವರು ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಅವಾಗ ತುಕಾಲಿ ಸಂತೋಷ್ ಅವರು ಖಂಡಿತ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಆಮೇಲೆ ಸಂಗೀತ ಅವ್ರು ಇದ್ದಾರಲ್ವ, ಅವರು ಒಂದು ಮಾತನ್ನು ಹೇಳಿದರು. ಏನಪ್ಪ ಅಂತಂದರೆ, ಹೀರೋ ಇಲ್ಲ ಅಂತಂದರೆ ಎಷ್ಟೊತ್ತಿದ್ರೆ ಏನೇ ಆಗಲಿ ನಾನು ಹೀರೋಯಿನೇ, ನನಗೆ ಹೀರೋ ಬೇಕೇ ಅಂತ ಏನಿಲ್ಲ, ಹೀರೋ ಇಲ್ಲ ಅಂದರೂ ಕೂಡ ನಾನು ಹೀರೋಯಿನ್ ಆಗ್ತೀನಿ, ನಾನು ಹೀರೋಯಿನ್ನೇ ಅಂಥೇಳಿ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಜಗಳ ಆಗ್ತಿರ್ಲಿಲ್ಲ. ಆದರೆ ಕಾರ್ತಿಕ್ ಅವರು ಅವತ್ತು ಸಂಗೀತ ಅವ್ರು ಇಲ್ಲ ಅಂದರೆ ನಾನು ಏನಂತ ಹೇಳಿ ತೋರಿಸ್ತೀನಿ, ನಾನು ತೋರಿಸ್ಕೊಳ್ತೀನಿ, ಎಲ್ಲರೂ ಕೂಡ ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಗೆ ಎಲ್ಲರೂ ಕಂಡು ಬಿಡ್ತಿದ್ದೀರಾ, ಅಂದರೆ ಎಲ್ಲರೂ ಅಂದು ಸಾಕು ಮಾಡೋದು ಬಿಟ್ಟಿರ ಅಂತ ಹೇಳಿಬಿಟ್ಟು ಕಾರ್ತಿಕ್ ಅವ್ರಿಗೆ ಒಂದು ನಿರ್ಧಾರಕ್ಕೆ ಬಂದರು. ಅಂದರೆ ಸಂಗೀತ ಅವ್ರ ತಲೆ ಹೊಡೆದ್ರಲ್ವ, ಅವತ್ತೇ ಅವರಿಬ್ಬರು ಒಂದು ಫ್ರೆಂಡ್ಶಿಪ್ ಹೊಡೆದೋಯ್ತು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದು ಕೂಡ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಇವಾಗ ನಿಜವಾಗ್ಲೂ ಆ ಒಂದು ಇಬ್ಬರು ಫ್ರೆಂಡ್ಶಿಪ್ ಇಲ್ಲವೇ ಇಲ್ಲ, ಇಬ್ಬರು ಫ್ರೆಂಡ್ಶಿಪ್ಪು ಮುರಿದೋಗ್ಬಿಟ್ಟದ ಅಂತಲೇ ಹೇಳ್ಬೋದು. ಅವತ್ತು ಕಾರ್ತಿಕ್ ಅವರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆ ಒಂದು ನಿರ್ಧಾರಕ್ಕೆ ಬಂದಿದ್ದಿದ್ರೆ ಇವತ್ತು ಸಂಗೀತ ಅವ್ರ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರ್ತಿತ್ತು. ಯಾಕಂತಂದರೆ ಅಂದವರೆಲ್ಲ ಹೋಗ್ಬಿಟ್ರು, ಅಂದವರೆಲ್ಲ ಏನು ಮಾಡೋಕ್ಕಾಗಲಿಲ್ಲ, ಏನು ಇವ್ರ ಜೊತೆ ಇರೋಕ್ಕೂ ಆಗ್ತಿಲ್ಲ. ಆದರೆ ಇದ್ದಂತಹ ಒಂದು ಒಳ್ಳೆ ಫ್ರೆಂಡನ್ನು ಕಳ್ಕೊಂಡ್ರಲ್ವಾ ಕಾರ್ತಿಕ್ ಅವ್ರು ಅಂತ ಹೇಳಿ. ಸೊ ಈ ಒಂದು ವಿಚಾರದಿಂದ ಎಲ್ರಿಗೂ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು. ಇದ್ದಿದ್ದು ಒಂದು ಫ್ರೆಂಡ್ಶಿಪ್ಪನ್ನು ಚೆನ್ನಾಗಿರ್ತಿತ್ತು, ಬಟ್ ಅವ್ರ ಕೈಯಿಂದನೇ ಅವರೇ ಹಾಳು ಮಾಡ್ಕೊಂಡ್ರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ಸಂಗೀತ ಅವರು ಮಾತ್ರ ಯಾರಿಗೂ ತಲೆ ಕೆಡಿಸ್ಕೊಳ್ದೆ ತಮ್ಮ ಆಟವನ್ನು ತಾವು ತುಂಬ ಚೆನ್ನಾಗಿ ಆಡಕತ್ತಾರ. ಆಮೇಲೆ ಅವ್ರಿಗೆ ಒಂದು ಮಾತನ್ನ ಮೊದಲಿಂದಾನೇ ಇಟ್ಕೊಂಡು ಬಂದಿದ್ರೇನೋ ಗೊತ್ತಿಲ್ಲ, ಅವ್ರು ಹೇಳ್ತಿದ್ರಲ್ಲ ನಾನು ಆಡಬೇಕು ಅಂತ ಹೇಳಿಬಿಟ್ಟು ಬಂದರು. ಆಮೇಲೆ ತಾವೇನು ಆಡ್ಬೇಕಂತ ಹೇಳಿ ಒಳಗೆ ಬಂದಿದ್ದಾರೋ ಆ ಒಂದು ಇದನ್ನು ಮಾತ್ರ ಅವ್ರು ಮರೀತಾನೇ ಇಲ್ಲ ಅಂತಲೇ ಹೇಳ್ಬೋದು. ಮನಸ್ಸಲ್ಲಿ ಯಾವಾಗಲೂ ಮೈಂಡಲ್ಲಿ ಅದೇ ಓಡ್ತಿರುತ್ತೇನೋ ಅಂತ ಕಾಣಿಸ್ಬಿಡ್ತದೆ ಅಂತಲೇ ಹೇಳ್ಬೋದು ಸಂಗೀತ ಅವ್ರದ್ದು. ಯಾಕಂತಂದರೆ ಅವರು ಆಟ ಅಂತ ಹೇಳಿ ಬಂದಾಗ ನಾನು ಆಡಬೇಕು, ಗೆಲ್ಲಬೇಕು ಇದನ್ನು ಬಿಟ್ಟರೆ ಅವ್ರಿಗೆ ಬೇರೆ ಯಾವ ಥರ ಮಾಡೋದು ಯೋಚನೆ ಇಲ್ಲ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಕೂಡ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿತ್ತು ಕಮೆಂಟ್ನಾಗೆ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.